ಏಯ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಮಾತಾಡೋಲೇ ಮಾತಾಡೋ. ಅವಾಗಿಂದ ಏನ್ ಮಾತಾಡ್ತಾ ಇದೀನ ಮಾತಾಡ್ತಾನೆ ಇರೋದು ಅವಾಗಿಂದ. ಹಾ ಮತ್ತೆ ಮುಚ್ಕೊಂಡ್ ಫೋನ್ ಇಡು. ಯಾವನ್ ನೀನು? ಚಿಕ್ಕಪ್ಪ ಹಾ ನಮ್ ಚಿಕ್ಕಪ್ಪನ? ನಿಮ್ ಫೋಟೋಗೆ ನೀವೇ ಕಟ್ಟಾಕ್ಸ್ಕೋಬೇಕಾಯ್ತದೆ, ಆಮೇಲೆ ಡಿಸೈನ್ ತರ. ಹೌದಾ, ನಿನಗ ಹಾಕ್ತೀನಿ ನಾನು. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ದೊಡ್ಡ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿಲ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನನಗೆ ಮೇಘ್ನಾ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿಲ್ ನಮ್ಮ ಅತ್ತೆ ಅಶ್ವಿನಿ ಅಂತ, ಇವರು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ, ಇವರು ಹಸ್ಬೆಂಡು ಬೆಂಗಳೂರಿನ ಬನಶಂಕರಿಲಿ ಹೆಂಗಾದ್ರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿರೋದು ಒಂದ್ಸಲ ಅಂತ ಹೇಳಿದ್ದಾರೆ. ನಾವು ಒಬ್ರಿಗೆ ಒಂದೇ ಸಲ ಮಾಡೋದು. ಸದ್ಯಕ್ಕೆ ಬನ್ನಿ, ಇದೀಗ ನಾವು ಕಾಲ್ ಮಾಡುವ ಅಶ್ವಿನಿ ಅವರು. ಹಲೋ ಹಲೋ ಯಾರು? ಹಲೋ, ಇದ್ಯಾರು ಫ್ಲವರ್ ಡೆಕೋರೇಷನ್ ಅವರಾ? ಹೌದು. ನಾನು ಇಲ್ಲಿ ನಾಗೇಂದ್ರ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ, ಇದು ನಿಮ್ಮದು ಆಫೀಸಲ್ಲಿ ಬರ್ತಿದೆ ಅವರೇ? ಯಾರು ಸರ್ ನಂಬರ್ ಕೊಟ್ಟಿದ್ದು? ನನಗೆ ಸುರೇಶ್ ಅಣ್ಣವ್ರು ಕೊಟ್ಟರು. ಸುರೇಶ್ ಅನ್ನೋರ? ಹೌದು. ಏನ್ ಡೆಕೋರೇಷನ್ ಬೇಕಿತ್ತು? ಇದು ಫ್ಲವರ್ ಡೆಕೋರೇಷನ್ನು. ಇದು ನಿಮ್ಮದು ಕ್ಯಾಟ್ಲಾಕು ಏನಾದ್ರು ಇದೆ ನಿಮ್ಮದು, ಅಥವಾ ವಾಟ್ಸಪ್ಪಲ್ಲೇ ಕಳಿಸ್ಕೊಡ್ತೀರಾ ಅಥವಾ ನಾವು ಅಲ್ಲಿಗೆ ಬರಬೇಕು? ವಾಟ್ಸಪ್ ಸರ್, ವಾಟ್ಸಪ್. ಓ ಹಾಂ 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 ಓಕೆ. ಅಲ್ಲ, ಏನ್ ಫಂಕ್ಷನ್ ಅಂತ? ಫಂಕ್ಷನ್ ಬಂದ್ಬಿಟ್ಟು ಇದ್ರದ್ದು ನಮ್ಮ ಶೆಟ್ಕವರ ತಂದೆಯವ್ರದ್ದು ಫಂಕ್ಷನ್ನು. ಹಾ, ನೀವು ಇವರೇ ಪ್ಲಾಸ್ಟಿಕ್ ಹಾಕೋದ ಅಥವಾ ಮಾಮೂಲಿ ಫ್ಲವರ್ಗಳೇ ಹಾಕೋದ? ಏನು ರೇಟು ಎತ್ತ ಅಂತ ಅಂದ್ಬಿಟ್ಟು ನನಗೆ ಒಂದು ಒರಿಜಿನಲ್ಲೇ ನಾವು ಪ್ಲಾಸ್ಟಿಕ್ ಯಾವುದಕ್ಕೂ ಯೂಸ್ ಮಾಡಲ್ಲ. ಯಾಕಂತಂದ್ರೆ ಇವಾಗೆಲ್ಲ ತುಂಬಾ ಪ್ಲಾಸ್ಟಿಕ್ ಎಲ್ಲ ಕಡೆ ಬರ್ತಾ ಇರೋದು ಅಂತ ಹೇಳ್ತಾವ್ರೆ. ಏನ್ ಫಂಕ್ಷನ್ ಅಂತ ಹೇಳಿದ್ರಿ? ಇದು 11ನೇ ದಿವಸದ್ದು ತಿಥಿದು ಫೋಟೋ ಇಟ್ಬಿಟ್ಟು ಪೂಜೆಗೆ ಡೆಕೋರೇಷನ್ ಮಾಡಬೇಕು, ಫೋಟೋ ಸುತ್ತ ಫ್ಲವರ್ದು. ಫಂಕ್ಷನ್ ಏನು ಅಂತಂದ್ರೆ ಒಂದ್ ಸೀಮಂತ ಹೇಳ್ಬೇಕು, ಇಲ್ಲ ಒಂದು ಮೆಚೂರ್ಡ್ ಫಂಕ್ಷನ್ ಹೇಳ್ಬೇಕು, ಇಲ್ಲ ಬೇರೆ ಯಾವ್ದಾನ ಎಂಗೇಜ್ಮೆಂಟ್ ಆ ತರ ಹೇಳ್ಬೇಕು. ಅಲ್ಲಪ್ಪ, ಫಂಕ್ಷನ್ ಅಂತಂದ್ರೆ ಬರೀ ಸೀಮಂತ ಅಥವಾ ಬೇರೆ ಬೇರೆ? ಇಲ್ಲ ಅಲ್ಲ, ಸತ್ತಿರೋ ದಿವ್ಸದ ಕಾರ್ಯನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಗೊತ್ತು. ನಿಮ್ಗೆ ಯಾರ್ ನಂಬರ್ ಕೊಟ್ಟಿದ್ದು? ನಾನು ಹೇಳದ್ನಲ್ಲ, ಸುರೇಶ್ ಅಣ್ಣ ಅಂತ ಅಂದ್ಬಿಟ್ಟು. ಯಾವ ಸುರೇಶ್? ಅವ್ರು ಬನಶಂಕರಿಲಿ ಇರೋದು. ಬನಶಂಕರಿಲಿ ಇರೋದಾ? ಬನಶಂಕರಿಲಿ ಯಾರು ಸುರೇಶ್ ಗೊತ್ತಿಲ್ವಲ್ಲ ಸರ್. ಸರಿ, ನೀವು ಗೊತ್ತಿರೋರ್ಗೆ ಮಾತ್ರನಾ ನೀವು ಬಿಸ್ನೆಸ್ ಮಾಡೋದು ಅಥವಾ ಏನು ಓಪನ್ ಹಂಗಂತ ಏನಿಲ್ಲ, ಎಲ್ಲಾರ್ಗು ಮಾಡ್ಕೊಡ್ತೀವಿ. ನಿಮ್ಗೆ ಯಾವಾಗ ಬೇಕು, ಯಾವ ತರ ಡಿಸೈನ್ ಬೇಕು ನನ್ಗೊಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿ, ನಾನ್ ನಿಮ್ಗೆ ಫೋಟೋ ಸೆಂಡ್ ಮಾಡ್ತೀನಿ. ಸರಿ. ಬಟ್ ಏನಂತಂದ್ರೆ ಇದು ಸ್ವಲ್ಪ ಅದಕ್ಕೆ ತಕ್ಕಂಗೆ ಇದು ಮಾಡಬೇಕು. ತುಂಬಾ ಗ್ರ್ಯಾಂಡು ಬೇಡ, ತುಂಬಾ ಡಲ್ಲು ಬೇಡಿ. ಒಂದ್ ಆರ್ಚ್ ಆದ್ರೆ ಸಾಕ, ಹಿಂದೆಗಡೆ ಫೋಟೋ ಹಿಂದೆಗಡೆ ಆರ್ಚ್ ಫ್ಲವರ್ ಆರ್ಚ್ ಬರುತ್ತಲ್ಲ, ಆ ತರ ಆದ್ರೆ ಸಾಕ ಅಂತ. ಫೋಟೋ ಇಟ್ಬಿಟ್ಟು ಹಿಂದೆಗಡೆ ಒಂದ್ ಫ್ಲವರ್ ಆರ್ಚ್ ತರ ಬರುತ್ತೆ, ಆ ತರ ಆದ್ರೆ ಸಾಕ, ಇಲ್ಲ ಬೇರೆ ಡೆಕೋರೇಷನ್ ಡಿಸೈನ್ ಬೇಕಾ ಅಂತ. ಆರ್ಚ್ ಬಿಟ್ಟು ಬೇರೆ ಏನ್ ಮಾಡ್ಬೋದು? ಆರ್ಚ್ ಬಿಟ್ಟು ಸಮಾಧಿನ ಬರೀ ಫೋಟೋನಾ? ಮನೇಲಿ ಸಮಾಧಿ ಕಟ್ತಾರೆ ಇವ್ರೆ, ಬರೀ ಫೋಟೋ ಇಡೋದಷ್ಟೇನೆ. ಅಲ್ಲ ಸರ್, ಸಮಾಧಿಗೂ ಮಾಡಿಸ್ಕೊಂತಾರೆ, ಅದಕ್ಕೆ ಕೇಳಿದೆ. ಸುಟ್ಟಿರೋದು ಅವ್ರನ್ನ ಅದಕ್ಕಂದ್ರೆ ಬೇರೆ ತರ ಡಿಸೈನ್ ಬರುತ್ತೆ ಸಮಾಧಿಗೆ ಅಂತಂದ್ರೆ, ಅದಕ್ಕೆ. ಬಟ್ ನೋಡಿ ಇವ್ರೆ, ಏನಂತಂದ್ರೆ ಫ್ರೆಶ್ ಆಗಿರೋ ತಂದು ಹೂ ಹಾಕಿ ನೀವು ಬೇರೆ ಬೇರೆ ಕಡೆದೆಲ್ಲ ಇದ್ ಮಾಡ್ಕೊಂಡು ಅಲ್ಲಿ ಕಿತ್ಕೊ ಬಂದು ಇಲ್ಲಿ ಕಿತ್ಕೊ ಬಂದ ಬೇರೆ ಬೇರೆ ಕಡೆ ಅಂದ್ರೆ ಸರ್, ಮಾರ್ಕೆಟಿಗೆ ಯಾವ ಹೂವು ಬರುತ್ತೋ ಅದೇ ತಗೊಂಬತ್ತೀವಿ ನಾವು. ಎಲ್ರು ಹಿಂಗೆ ಹೇಳ್ಬಿಟ್ಟು ಇದ್ ಮಾಡೋದು. ಬಟ್ ಏನಂತಂದ್ರೆ ಗೊತ್ತು ನಿಮ್ಗಳು ಇದೆಲ್ಲ ನಮ್ಗೆ, ಅದಕ್ಕೇನೆ ಫಸ್ಟೇನೆ ಇಷ್ಟೆಲ್ಲ ಇಷ್ಟು ಅಂತ ದುಡ್ಡು ಬೇಕಾರೆ ಒಂದ್ 10 ರೂಪಾಯಿ ಜಾಸ್ತಿ ತಗೊಳ್ಳಿ. ಆದ್ರೆ ಕೆಲಸ ನೀಟಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಆಯ್ತು, ಮಾಡ್ಕೊಡೋಣ ಸರ್. ಎಷ್ಟು? ಯಾವಾಗ, ಯಾವ ಡೇಟ್ ಹೇಳಿದ್ದು? 15ಕ್ಕೆ. 15? ಸರಿ ಸರ್, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿ, ನನಗೆ ನಾನು ಫೋಟೋ ಕಳಿಸ್ತೀನಿ. ನಿಮ್ಗೆ ಯಾವ್ದು ಬೇಕೋ ಕಳ್ಸಿದ್ರೆ ನಾನು ಅದ್ರ ರೇಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಸರಿ. ಇದು ಅಮೌಂಟ್ ಎಷ್ಟಾಗ್ಬೋದು ಇವ್ರೆ? ಸರ್, ಡಿಸೈನ್ ನೋಡ್ಬಿಟ್ಟು ಹೇಳ್ತೀವಿ ಸರ್ ನಾವು. ಒಂದ್ 10,000 ಮೇಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 10,000? ಇದಕ್ಕೂ ಸೇರ ನೀವು ಹೇಳ್ತಿರೋದು 10,000 ಅಂತ ಅಂದ್ರೆ? ಯಾವ್ದಕ್ ಸೇರಿ? ಕಾಗೆಗೂ ಸೇರ್ಬಿಟ್ಟು. ಯಾರು ಅಂತ ಗೊತ್ತಿಲ್ಲ ನನಗೆ, ತಲೆ ತಿಂತವ್ರೆ. ನೆಟ್ಟು ಮಾತಾಡಿ ನೀವು. ತಲೆ ತಿಂತವ್ರೆ ಗಿಲೆ ತಿಂತವ್ರೆ, ಮೊದ್ಲೇ ದುಃಖದಲ್ಲಿದೀವಿ ನಾವು. ಏನ್ ಬೆಲೆ ಇಲ್ವಾ 10,000ಕ್ಕೆ? ಅಲ್ಲ, ಬೆಲೆ ಇಲ್ಲ ಅಲ್ಲ, ನಾವು ಹೂವ ತಂದು ಮಾಡೋದ್ ನಮಗ್ ಬೆಲೆ ಇರಲ್ವಾ? ಅದು ಎಷ್ಟಕ್ಕೆ ಐತೆ ಅಷ್ಟಕ್ಕೆ ತಗೊಳ್ಳಿ. ಅದ್ ಬಿಟ್ಬಿಟ್ಟು ನೀವು ತಲೆ ಎಲ್ಲ ರೇಟ್ ಹೇಳಿದ್ರೆ ಮತ್ತೆ ಮಾಡುವ ಬನ್ನಿ. ಹಲೋ.
ಹಾ ಸರ್ ಹೇಳಿ. ಇದೇನ್ ನೀವು ಈ ತರ ಮಾಡ್ತೀರಲ್ಲ, ಕಟ್ ಮಾಡ್ಕೊಂಡು ಅದೇನೋ ಹೂವಿನ ವ್ಯಾಪಾರ ಮಾಡ್ತೇನೆ ಅಂತ ಎಲ್ಲಾರ ಕಿವಿ ಮೇಲೂ ಹೂ ಮುಡ್ಸಕ್ ಬತ್ತಿದಿರಲ್ಲ ನೀವು. ಏನೋ ಮೊದಲೇ ದುಃಖದಲ್ಲೈತೆ ಫ್ಯಾಮಿಲಿ, ಒಂದು ಮಾಡ್ಕೊಂಡು ಕಮ್ಮಿ ರೇಟು ಮಾಡ್ಕೊಡೋಣ ಅಂತ ಅಂದೆ. ನೀವು ನೋಡಿದ್ರೆ ಹುಚ್ಚ ಬಂದಂಗೆ ಹೇಳ್ತೀರಲ್ಲ ರೇಟ್ನ. ಸರ್ ನಮಗ್ ಹುಚ್ಚ ಹಿಡ್ದಿಲ್ಲ, ನಿಮಗೆ ಆಲ್ಮೋಸ್ಟ್ ಹುಚ್ಚ ಹಿಡ್ದಿರಬಹುದು, ಗೊತ್ತಿಲ್ಲ ನನಗೆ. ನೀವು ಬೇರೆ ಬೇರೆ ತರ ಎಲ್ಲ ಮಾತಾಡ್ತಾ ಇದ್ದೀರಾ. ಅಲ್ಲ ಯಾರು ಅಂತ ಕರೆಕ್ಟ್ ಆಗಿ ಹೇಳಿ. ದುಡ್ಡಿಗೇನ್ ಬೆಲೆ ಇಲ್ವಾ? ಏನು ಹೋಗ್ಬಿಟ್ಟು ಕೈಲಾಸ್ ತಿಂದ್ ದುಡ್ಡು ಹೂನ ಏನು ಏನ್ ಕೈಲಾಸ್ ತಿಂದ್ ಕಿತ್ಕೊ ಬತ್ತೀರಾ ಹೋಗ್ಬಿಟ್ಟು ಹೂನ? ಕೈಲಾಸದಿಂದ ಅಲ್ಲ, ನಮ್ಮ ಅಪ್ಪ ಅಲ್ಲಿ ಮರ ಹಾಕೋನ್ ಗಿಡ ಹಾಕೋನ್ ಅಲ್ಲಿಂದ ಕಿತ್ಕೊಬತ್ತೀನಿ. ನಿಮ್ಮ ಅಪ್ಪ ಹಾಕವ್ರೋ ನಿಮ್ ತಾತ ಸರ್ ಯಾರು ಹೇಳಿ? ನಾನು ನಾಗೇಂದ್ರ ಅನ್ಬಿಟ್ಟು ನಾಗರಬಾವಿಯಿಂದ ಮಾತಾಡ್ತಾ ಇರೋದು. ಸುಮ್ನೆ ನೀವು ನಾಗೇಂದ್ರ ಗಿಂಗೇಂದ್ರ ಯಾರು ಗೊತ್ತಿಲ್ಲ ನನಗೆ. ತಲೆ ತಿನ್ಬೇಡಿ, ಕರೆಕ್ಟ್ ಆಗಿ ಹೇಳಿ. ಕರೆಕ್ಟ್ ಆಗಂದ್ರೆ ಇನ್ನೇಂಗೀಗ ಬಟ್ಟೆ ಹಾಕೊಂಡಿದೀನಿ. ಅಲ್ಲ, ನಮ್ಗೂನು ಬೇರೆ ಕೆಲ್ಸಗಳಿದಾವೆ. ಬರೀ ಫೋನಲ್ಲಿ ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ನಮಗೂ ಕೆಲ್ಸಗಳಾಗಲ್ಲ. ಹೌದು ಹಿಂಗ್ ಹುಚ್ಚು ಬಂದಂಗೆ ಎಲ್ಲ ರೇಟ್ ಹೇಳ್ತಾ ಇದ್ರೆ ಎಷ್ಟು ಕೆಲಸ ಇರ್ತದೆ ಏನು ಅಂತ ನನಗೂ ಗೊತ್ತು. ನಾನು ವ್ಯಾಪಾರ ಮಾಡ್ತೀನಿ. ಏನ್ ವ್ಯಾಪಾರ ಮಾಡೋದು ನೀವು? ನೀವೇನ್ ಕೆಲ್ಸ ಮಾಡೋದು? ನಿಮ್ಗೆ ಯಾಕ್ರಿ ಅವೆಲ್ಲ? ನಿಮ್ದು ಎಷ್ಟೈತೆ ಕೆಲಸ ಅಷ್ಟು ನೋಡ್ಕೊಳ್ಳಿ. ನನ್ನ ಬಿಸ್ನೆಸ್ ಯಾಕೆ ನಿಮ್ಗೆ? ಮೈಂಡ್ ಯುವರ್ ಬಿಸ್ನೆಸ್. ಸತ್ತೋಗಿರೋರ ನಿಮ್ಗೆ ಏನಾಗ್ಬೇಕು ಸರ್? ನಿಮ್ಗೆ ಯಾಕ್ರಿ ಅವೆಲ್ಲ? ನನ್ಗೆ ಏನಾರು ಆಗ್ಬೇಕಾಯ್ತಾರೆ? ನಮ್ದು ಅವ್ರದ್ದು ಸಂಬಂಧ ಕಟ್ಕೊಂಡು ನಿಮ್ಗೇನು? ಸರಿ, ನಿಮ್ ಸಂಬಂಧ ಕಟ್ಕೊಂಡ್ ನಮ್ಗೇನು ಬೇಡ. ಮತ್ತೆ ಯಾಕೆ ಕೇಳ್ತೀರಾ ನೀವು? ಒಟ್ಟಾಗ ಅನ್ನ ತಿನ್ನೋರ್ ತರ ಮಾತಾಡಿ. ಯಾಕೆ ಮಾತಾಡ ಬೇರೆ ಕಡೆ ಹೋಗ್ತೈತೆ? ಯಾವ ಕಡೆ ಹೋಯ್ತೈತೆ? ದೊಡ್ಡ ತಿಕ್ಲು ತರ ಮಾತಾಡ್ತಾ ಇದ್ದೀರಲ್ಲ, ಹಂಗೇನೆ ಮೆಂಟ್ಲಾಸ್ ಪೆಟ್ಲಕ್ ಸೇರ್ಸ್ಬೇಕಾ ಹೆಂಗೆ? ನನಗೆ ಉದ್ದ ಆಯ್ತೈತೆ ಹೇಳ್ತಾ ಇದೀನಿ, ಬೇಡ ಇವೆಲ್ಲ. ನಿಮ್ದು ಅಷ್ಟೇ. ಹೊಟ್ಟೆಗೆ ಏನ್ ತಿಂತೀರಾ ಅಂತ ಕೇಳಿದ್ರೆ ನೀವೇನ್ ತಿಂತೀರಾ? ನಾವು ಅದೇ ತಿನ್ನೋದು. ಏನ್ ತಿಂತೀರಾ ನೀವು ಹೊಟ್ಟೆಗೆ? ಪೌಷ್ಟಿಕ ಆಹಾರ. ನಾವು ಅದೇ ತಿನ್ನೋದು. ಯಾಕೋ ಹಂಗ್ ಮಾತಾಡ್ತಾ ಇಲ್ಲ ನೀವು. ಮತ್ ನೀವ್ ಯಾಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಇನ್ನೆಂಗ್ ಮಾತಾಡ್ತಾ ಯು ಇದ್ದೀರಿ? ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಓಕೆ, ಇಂಗ್ಲಿಷು ಮತ್ತೆ ನಾನ್ ಮಾತಾಡಿದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಐತಾ ಇಂಗ್ಲಿಷು? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಂದ್ರೆ ಸರ್, ಹೂ ಆರ್ ಯು? ಫಸ್ಟ್ ಯು ಟೆಲ್ ಮೀ. ಐ ಆಮ್ ನಾಗೇಂದ್ರ ಫ್ರಮ್ ನಾಗರಬಾವಿ. ಟೆಲ್ ಮೀ ವಾಟ್ ಅಬೌಟ್ ಯು? ವಾಟ್ ಯು ಆರ್ ಟಾಕಿಂಗ್? ಯಾರ್ರಿ ನೀವು? ನಾಗೇಂದ್ರ ಅಂತ ಕೋಟಲ್ಲಿ ಹೇಳ್ದ, ಮೂರ್ ಸಲ ಹೇಳ್ತಾ ಇದೀನಿ. ಏನ್ ಕಿವಿ ಕೆವಡಾಗ್ಬಿಟ್ಟೈತಾ ಏನ್ ನಿಮ್ಗೆ? ಕಿವಿ ನನ್ಗೆಲ್ಲ ಕಿವುಡಾಗಿರೋದು. ನಿಮಗ್ ಪೆಕ್ರ ಅನ್ಸುತ್ತೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು, ನೀವ್ ಯಾರು, ಏನು, ಎಲ್ಲಿರೋದು, ಎತ್ತ, ಕರೆಕ್ಟ್ ಆಗಿ ಡೀಟೇಲ್ಸ್ ಅಡ್ರೆಸ್ ಹೇಳಿ ನನಗೆ. ಏನೋ ಇವ್ರು ಬಂದು ಮಾಡೋ ಒಂದ್ ಡೆಕೋರೇಷನ್ಗೆ ಇಲ್ಲಿ ನಮ್ದು ಕಾಂದಂದೆ ಎಲ್ಲ ಇವ್ರಿಗೆ ಒಪ್ಪಿಸ್ತಾ ಕೂತ್ಕೊತಾರೆ. ನಿಮ್ ತಾತಂದು, ನಿಮ್ ಅಪ್ಪಂದು, ನಿಮ್ ಕಾಂದಂದು ನಾನೇನ್ ಕೇಳಲಿಲ್ಲ. ನಿಮ್ ಕಾಂದನ್ ಕಟ್ಕೊಂಡ್ ನನ್ಗೇನಾಗ್ಬೇಕು? ಕೆಲ್ಸ ಮಾಡ್ತೀವಿ, ದುಡ್ಡು ಕೊಡ್ತೀರಾ ಅಷ್ಟೇ. ಬೇರೆಲ್ಲ ಮಾತೆಲ್ಲ ಬೇಕಾಗಿಲ್ಲ. ನಿಮ್ಗೇನ್ ಡೆಕೋರೇಷನ್ ಬೇಕು ಅಷ್ಟ್ ಮಾತ್ರ ಮಾತಾಡ್ಬೇಕು. ಇಷ್ಟೆಲ್ಲ ಇಷ್ಟ ಆಗುತ್ತೆ, ನಾವ್ ಇಷ್ಟ ಕೊಡ್ತೀವಿ, ಯಾವ ಡಿಸೈನ್ ಬೇಕು, ಏನು, ಎತ್ತ, ದುಡ್ಡನ್ ಕಸು ವಿಷಯದಲ್ಲಾಗ್ಲಿ, ಡೆಕೋರೇಷನ್ ವಿಷಯದಲ್ಲಾಗ್ಲಿ ಅಷ್ಟ್ ಮಾತ್ರ ಮಾತಾಡ್ಬೇಕು ಅಷ್ಟೇನೆ. ಅದನ್ನೇ ಮಾತಾಡಿದ್ದು, ಅಲ್ಲಿಂದಾನೇ ಇವೆಲ್ಲ ಶುರುವಾಗಿದ್ದು. 10,000 ರೂಪಾಯಿ ಅಂತ ಅನ್ಬಿಟ್ರೆ ದುಡ್ಡು ಬೆಲೆ ಇಲ್ವಾ? ಹಂಗ ನಾವ್ ಕೆಲ್ಸ ಮಾಡಲ್ವಾ? ಮಾಡೋಷ್ಟು ಕೀಸ್ಕೊಳ್ಳಿ. ಅಲ್ಲ, ಊದ್ ರೇಟ್ ಎಷ್ಟು ಗೊತ್ತಾ ಮಾರ್ಕೆಟ್ ಅಲ್ಲಿ? ಹೋಗಿದ್ದೀರಾ ಮಾರ್ಕೆಟ್ಗೆ? ಸತ್ತೋಗಿರೋರ್ ಮನೇಲೂ ಬಂದ್ಬಿಟ್ಟು 10,000 ಕೇಳ್ತಿರಲ್ಲ ನಿಮ್ಗೆ. ಸತ್ತೋಗಿರೋ ಮನೆ ಅಂತ ಪುಕ್ಸಟೆ ಮಾಡ್ಕೊಟ್ಬಿಡ್ಲಾ ನಾನು? ಮಾಡ್ಕೊಡಿ, ಪುಣ್ಯ ಬರ್ತದೆ, ದೇವ್ರ ಕಾರ್ಯ. ಅಲ್ಲ, ನಾನೇ ನಿಮ್ ದೊಡ್ಡಪ್ಪನ ಮಗಳ, ಪುಕ್ಸಟೆ ಮಾಡ್ಕೊಡಕ್ಕೆ. ಮಾತ್ ಎಲ್ಲೆಲ್ಲ ಹೋಯ್ತೈತೆ ಹೇಳ್ತಾ ಇದೀನಿ. ಕಟ್ ಮಾಡ್ರಿ ರೀ. ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್. ಎಸ್, ಹಲೋ ಮೇಘ್ನಾ? ಹೌದು, ನೀವ್ಯಾರು ಹೇಳಿ? ಇಲ್ಲ ಮುಚ್ಕೋ ಸರ್, ಆರ್.ಜೆ. ಸುನಿಲ್ ಸರ್. ಅದಕ್ಕೆ ಹೇಳೋದು, ಮುಚ್ಕೊಂಡ್ರೆ ಕಾಣಿಸ್ತೀನಿ. ಸೀರಿಯಸ್ಲಿ ಜಸ್ಟ್ ನಾನು ನೆನ್ಸ್ಕೊಂತ ಇದ್ದೆ. ನನ್ಗೇನ್ ಬಿಕ್ಲಿಕ್ಕೇನೆ ಬರ್ಲಿಲ್ವಲ್ಲ. ಅಂದ್ರೆ ಊರಲ್ಲಿ ತುಂಬಾ ಜನ ನೆನ್ಸ್ಕೊಂತಾರಲ್ಲ, ನಿಮ್ಗೆ ನೇಟ್ ಮಲ್ಕೊಳ್ಳುವಾಗೆಲ್ಲ ಕನ್ಸಲ್ ಬರ್ತಾರತ್ತೆ. ಆ ಟೈಪ್. ಸರಿ, ಯಾರ ನಂಬರ್ ಕಳಿಸಿದ್ರಿ? ನಾನು ಅಶ್ವಿನಿ ಅಂತ, ನಮ್ಮ ಅತ್ತೆ ಆಗ್ಬೇಕು ಅವರು, ನಮ್ಮ ಯಜಮಾನ್ರ ಅವ್ರ ಚಿಕ್ಕಮ್ಮ. ಸರಿ, ಈಗ ನಿಮ್ಮ ಅತ್ತೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ. ನಿಮ್ ಮಗ ಕಟ್ ಮಾಡ್ತೀವಿ ಹೇಳ್ರಿ ಅಕ್ಕ. ಏನ್ ಮಾಡ್ತಾ ಕುತ್ಕೊಂಡವ್ರೆ? ಯಾರ್ ಫೋನ್ ಮಾಡಿದ್ರು? ಏನೋ ಗೊತ್ತಿಲ್ಲ, ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದ. ಕಸ್ಟಮರ್ ಡೆಕೋರೇಷನ್ ಬೇಕು ಅಂತ. ಅಡ್ಗೆ ಏನ್ ಮಾಡಿದ್ರಿ? ಅಡಿಗೆ ಈಗ ಸ್ಟಾರ್ಟ್ ಮಾಡ್ಬೇಕು. ಅವ್ನು ಯಾವನೋ ಮಗ ತಲೆ ತಿಂತಾ ಇದ್ದ ಇಷ್ಟೊತ್ತು. ಏನಂತ ಇದ್ದ? ಅದೇ ಮಾಮೂಲಿ ಡೆಕೋರೇಷನ್ ಬೇಕು ಹಂಗೆ ಹಿಂಗೆ ಅಂತ. ನೀವ್ ಬಯ್ಯೋವರ್ಗು ಅವ್ರೇನ್ ಮಾತಾಡಿದ್ರು? ಹಂಗೇನಿಲ್ಲ, ಅರ್ಧ ಗಂಟೆಯಿಂದ ತಲೆ ತಿಂತಾ ಇದ್ದ. ಡೆಕೋರೇಷನ್ ಬೇಕು, ಸತ್ತೋರ್ದು ಅದ್ ಮಾಡ್ಕೊಡಿ, ಇಷ್ಟ್ ಮಾಡ್ಕೊಡಿ, ಆ ತರ ಡಿಸೈನ್ ಬೇಕು, ಈ ತರ ಡಿಸೈನ್ ಬೇಕು, ನಿಮ್ ಹತ್ರ ಯಾವ ಫೋಟೋಸ್ ಇದೆ ಅಂತ. ವಾಟ್ಸಪ್ ಅಲ್ಲಿ ನಂಬರೇ ಇಲ್ಲ. ಅದಕ್ಕೆ ಇಷ್ಟೊತ್ತು ತಲೆ ತಿಂತಾ ಇದ್ದ. ಅದಕ್ಕೆ ಇವಾಗ ಅಡಿಗೆ ಮನೆಗ್ ಬಂದೆ, ಅಡಿಗೆ ಮಾಡೋಣ ಅಂತ.
ಏನ್ ಸತ್ತವ್ರಿಗೆ ಡೆಕೋರೇಷನ್ ಮಾಡ್ಬೇಕಂತ? ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೆ ಮಾತ್ರ ಸರ್ಯಾಗಿ ಹಬ್ಬ ಮಾಡ್ತೀನಿ. ಯಾರು ಅಂತ ಗೊತ್ತಿಲ್ಲ. ಏನ್ ತಲೆ ತಿಂತಾವ್ ನಂಗೇನೆ. ಯಾವ ಅಲ್ಲ ಇಷ್ಟು ಮಾತಾಡೋಷ್ಟು ನಾನು ಯಾವ್ದು ಇಟ್ಕೊಂಡಿಲ್ಲ. ಓಕೆ, ಯಾವನು ಅಂತ ಗೊತ್ತಾಗ್ಲಿ. ಕಾಟ್ ಅನಿಸ್ತಿದಾರನ ಆಗಿರ್ತಾರಕ್ಕ. ಅವರೆಲ್ಲ ನನ್ನ ಹತ್ರ ಈ ತರ ಮಾತೇ ಆಡಲ್ಲ. ಯಾರು ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ಮಾತ್ರ. ಎಷ್ಟೊತ್ತಿಂದ ಮಾತಾಡ್ತಾ ಇದ್ರಿ ಹಂಗಂತ? ಅರ್ಧ ಗಂಟೆ. ನಾನ್ ತಾಳ್ಮೆಯಿಂದಾನೇ ಇದೀನಿ. ಹಾ, ಯಾರೋ ಕಸ್ಟಮರ್ ಇರ್ಬೋದೇನೋ ಅಂತ ಅನ್ಬಿಟ್ಟು, ಮೇಡಮ್ ಡೆಕೋರೇಷನ್ ಮಾಡೋದ ನೀವು ಅಶ್ವಿನಿ ಅವರ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಹಂಗಂಗೆ ಮಾತು ಬೆಳೀತು. ಯಪ್ಪ, ಎಂತೆಂತ ಡಿಸೈನರ್ ಕಾಲ್ ಮಾಡ್ತಾರಲ್ಲ ನಿಮ್ಗೆ ಕೇಳ್ಕೊಂಡು ಆರ್ಡರ್ಗಳು. ಫೋಟೋಸ್ ಯಾವ್ ಬೇಕು ಅಂತ ಸೆಲೆಕ್ಟ್ ಮಾಡಿ ನಾನು ಆಮೇಲೆ ರೇಟ್ ಹೇಳ್ತೀನಿ ಅಂತ ಅಂದೆ. ಒಂದ್ ಅಂದಾಜ್ ಎಷ್ಟ್ ಆಗ್ಬೋದು ಅಂತ ಅಂದ್ರು. ಒಂದ್ 10,000 ಆಗತ್ತಂತ. ಈಗ ಹೂವಿನ ಬೆಲೆ ಎಷ್ಟಿದೆ ಗೊತ್ತಾ? ಕೆಜಿ 1,400 ರೂಪಾಯಿ ತಗೊಂಡು ಹೂದೇ ಬೇಕಂತೆ. ಪ್ಲಾಸ್ಟಿಕ್ ಹೂವು ಹಾಕ್ತಿರೋ ಒರಿಜಿನಲ್ ಹೂವು ಬಿಟ್ರೆ ನಾವು ಪ್ಲಾಸ್ಟಿಕ್ ಹೂವು ಯೂಸೇ ಮಾಡಲ್ಲ. ಆ ಪ್ಲಾಸ್ಟಿಕ್ ಹೂವನು ಇದೆ. ಬೇಕಂದ್ರೆ ಕೇಳ್ದವ್ರಿಗೆ ಮಾತ್ರ ಕಮ್ಮಿ ಬೆಲೆಗೆ ಒಪ್ಕೊಂಡ್ ಮಾಡ್ತೀವಲ್ಲ ಅಂತವ್ರಿಗೆ ಮಾತ್ರ ಪ್ಲಾಸ್ಟಿಕ್ ಹೂವು ಹಾಕೋದು. ಇಲ್ಲಾಂದ್ರೆ ನಾವು ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಲ್ಲ. ಹಂಗಾಗಿ 10,000 ಆಗುತ್ತೆ. ಅಂದ್ರೆ 10,000 ಬೆಲೆ ಇಲ್ವಾ ಅಂದ್ರೆ ನಾವ್ ಮಾಡೋರು ಹಂಗಾರೆ ಕಿತ್ತೋದು ಹೋಗ್ ಮಾಡ್ಕೊಳಕ್ ಅವ್ರ ದೊಡ್ಡಮ್ಮಗ್ ಮಗಳ ನಾನು ಇಲ್ಲ ಅವ್ರ ಅತ್ತೆ ಮಗಳ. ಅದೇ ಏನಪ್ಪ. ಆಮೇಲೆ ನೀವ್ ಚೆನ್ನಾಗ್ ಬೈದ್ರಾ? ಇಲ್ಲ ಬೈದಿಲ್ಲ ನಾನು. ಯಾಕಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಬೈಯಕ್ಕೆ. ಏನೋ ನಮ್ ಕಡೆಯವರು ಗೊತ್ತಿರೋರು ಆದ್ರೆ ಚೆನ್ನಾಗಿ ರುಬ್ಬಾಕ್ಬಿಡ್ತೈತೆ. ಯಾರು ಅಂತ ಗೊತ್ತಿಲ್ಲ ನನಗೆ. ಸುಮ್ನೆ ಯಾಕೆ ಬೈಬೇಕು ಅಂತ ಸುಮ್ನೆ ಅದೇ. ರುಬ್ತೀರಾ ನಿಮ್ ಬಾಯಿಗೆ ತಗೊಂಡ್ ಅಕ್ಕಿ ಹಸಿಟ್ ಹಾಕ. ಇಲ್ಲಿ ಕಸ್ಟಮರ್ನ ದೇವ್ರು ಅಂತಾರೆ. ದೇವ್ರಿಗೆ ಅವನು ಇವನು ಅನ್ಕೊಂಡ್ ಬಾಯಿ ಬಂದಂಗ್ ಬೈತೀರಲ್ಲ. ನಿಮ್ಗೆ ಏನಂತ ಯಾರು ನೀವು? ಸೂರ್ಪನಕ್ಕಿ ಆಡ್ದಂಗ್ ಆಡ್ತಾ ಇದ್ರಿ. ಅವಾಗಿಂದ ನೋಡ್ತಾ ಇದೀನಿ ನಾನುವೆ. ಅಪ್ಪ ನನ್ ಬಾಯಿ ಬೇರೆ ಮಾತು ಬರ್ತೈತೆ. ಬೇರೆ ಮಾತು ಬರುತ್ತೆ. ಬಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನ್ ಹೇಳೋದು? ಹಲೋ ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಸೂರ್ಪನಕ್ಕಿ ಹಂಗೆ ಹಿಂಗೆಲ್ಲ ಅನ್ಬೇಡಿ. ಇನ್ನ ಏನೋ ಬಂದ್ಬಿಟ್ಟಿತ್ತು ತಡ್ಕೊಂಡ್ ಸೂರ್ಪನಕ್ಕಿ ಅಂದಿದ್ದೀನಿ. ಹೌದಾ? ಏಯ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಮಾತಾಡೋಲೇ. ಮಾತಾಡೋ. ಅವಾಗಿಂದ ಏನ್ ಮಾತಾಡ್ತಾ ಇದೀನ? ಮಾತಾಡ್ತಾನೆ ಇರೋದು ಅವಾಗಿಂದ. ಹಾ ಮತ್ತೆ ಮುಚ್ಕೊಂಡ್ ಫೋನ್ ಇಡು. ಯಾವನ್ ನೀನು? ಚಿಕ್ಕಪ್ಪ. ನಮ್ ಚಿಕ್ಕಪ್ಪನ? ನಿಮ್ ಫೋಟೋಗೆ ನೀವೇ ಕಟ್ಟಾಕ್ಸ್ಕೋಬೇಕಾಯ್ತದೆ. ಆಮೇಲೆ ಡಿಸೈನ್ ತರ. ಹೌದಾ? ನಿನಗ ಹಾಕ್ತೀನಿ ನಾನು. ಇಟ್ಟು ಮುದ್ದೆ ತಿಂತೀರಾ? ಹಲೋ ಸರ್, ನೀವು ಏನ್ ಕೇಳಕ್ ಕಾಲ್ ಮಾಡಿದ್ರೋ ಅಷ್ಟ್ ಕೇಳ್ಬೇಕು. ಕಾಲ್ ಹೆಂಗ್ ಕನೆಕ್ಟ್ ಆಗಿದೆ ಅಂತ ನನ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಓಕೆನಾ? ಈ ತರ ಎಲ್ಲ ಮಾತಾಡ್ಬಾರ್ದು. ಏನ್ ಅವ್ರು ಮಾತಾಡ್ಬೋದ? ಲೇಡೀಸ್ ಆಗಿ ಲೇಡೀಸ್ ಆಗಿ ಹೆಂಗ್ ಮಾತಾಡ್ತಾರ ನೋಡಿ ಅವರು. ಓಕೆ, ನೀವ್ ಹಂಗಂತ ಜೆಂಟ್ಸ್ ಆಗಿ ತುಂಬಾ ರೈಸ್ ಆಗ್ಬಾರ್ದು. ಏನ್ ರೈಸ್ ಅದೇ? ನಾನು ಮಾತಾಡ್ತಾ ಇಲ್ಲ. ಏನೇನು ಬೈತಾ ಇದ್ದೀರಾ ಶೂರ್ಪನಕ್ಕಿ ಹಂಗೆ ಹಿಂಗೆ ಅಂತೆಲ್ಲ. ಸ್ವಲ್ಪ ರೆಸ್ಪೆಕ್ಟ್ ಮಾತಾಡಿ. ನೋಡಿ ಬಾಯಿ ಮುಚ್ಕೊಂಡು ಹೆಂಗ್ ಸೈಲೆಂಟ್ ಆಗಿ ಗುಂಡಲ್ ತರ ಕೂತಿರೋದಲ್ಲಿ ಕೇಳಿಸ್ಕೊಂಡು. ನೀವ್ ಅಂದಿರೋ ಮಾತ್ಗೆ ನಾನು ಎದುರುಗಡೆ ಇರ್ಬೇಕಾಗಿತ್ತು. ಸಿಗುತ್ತೋ ಹಣ ಕಟ್ಬಿಡುವೆ. ಹೌದಾ? ಸಿಗುತ್ತೋ ಹಣ ಕಟ್ಟೋಷ್ಟು ಯಾವನ್ನು ನಾವು ಅಷ್ಟಕ್ಕೆ ಇಟ್ಕೊಂಡಿಲ್ಲ ಇನ್ನ. ಗೊತ್ತಾಯ್ತಾ? ನೀನ್ ನನ್ನ ಎದುರುಗಡೆ ಬಾ, ಮಾತಾಡ್ತೀನಿ. ಯಾರು ನಿನ್ ಫಸ್ಟ್ ಹೇಳು. ಬೇಡ ಬಿಡಿ, ಯಾಕೋ ನೀವು ಮೂಡ್ ಸರಿ ಇಲ್ವೇನೋ ಇವತ್ತು. ಇಲ್ಲ ಸರಿಯಾಗಿ ಇದೆ. ಇನ್ನ ಬೇರೆ ಮಾತು ಕೇಳ್ಬೇಕು ಅನ್ನಂಗಿದ್ರೆ ಹಂಗೆ ಮುಂದುವರ್ಸು ಮಾತು. ಇಲ್ಲ ಏನು ಮಾತು ಬೇಡ ಅನ್ನಂಗಿದ್ರೆ ಫೋನ್ ಕಟ್ ಮಾಡು ಅಷ್ಟೇ. ಕಸ್ಟಮರ್ ಆದವರು ಹೆಂಗ್ ಮಾತಾಡ್ತಾರೆ? ನೀವು ಒಬ್ರು ಓನರ್ ಆದವರು ಹೆಂಗ್ ಮಾತಾಡ್ತಾರೆ? ಹಿಂಗೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಓನರ್ ಆದವರು ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ 10,000 ಏನ್ ಬೆಲೆ ಇಲ್ವಾ ಅಂತಂದ್ರೆ ನಾವು ಕೆಲಸ ಮಾಡೋರು ಏನ್ ಪುಕ್ಸಟೆ ಕೊಟ್ಟು ಮಾಡ್ಕೊಡ್ಲಾ ನಿಮ್ಗೆ? ನಾಯಿ ಕಚ್ಚೈತೆ ಫ್ರೀ ಬಂದ್ ಮಾಡಕ್ಕೆ? ಪುಕ್ಸಟೆ ನಿಮ್ಗೆ ಯಾವ ದೊಡ್ಡ ರೋಗ ಬಂದೈತಿ ಹಿಂಗ್ ಮಾತಾಡಕ್ಕೆ? ಬಂದ್ಬಿಡ್ತದೆ ಮಾತಾಡಿದ್ರೆ. ಬೇಕಾದ್ರೆ 2 ದಿವಸ ನಿಮ್ ಜೊತೆ ಮಾತಾಡ್ತಾರೆ. ಅಲ್ಲ, ಬೇರೆಯವ್ರ ಫೋಟೋಗೆ ಹಾರ ಹಾಕೋ ಬದ್ಲು ನಿನ್ ಫೋಟೋಕ್ಕೆ ಹಾರ ಹಾಕಿಸ್ಕೊಂಡ್ಬಿಡ್ತಿ. ಆಮೇಲೆ ಈಗ ಜಾಸ್ತಿ ಹಿಂಗೆ ಮಾತಾಡ್ತಾ ಇದ್ರೆ ಉದ್ದಾಗಿರೋದ್ ಬಂದ್ ಕಟ್ ಮಾಡ್ಬಿಡ್ತೀನಿ. ಆಯ್ತು, ನಿನ್ ದಮ್ಮಿದ್ರೆ ನನಗೆ ಯಾಕೆ ದಮ್ ಬರ್ತದೆ? ಚೆನ್ನಾಗಿ ಯಾರು ಬರ್ತದಲ್ಲ. ನಿಮ್ಮಲ್ಲಿ ಯಾರಿಗಾರು ಇರ್ಬೇಕು, ಹೋಗಿ ಟೆಸ್ಟ್ ಮಾಡಿಸಿ. ದಮ್ಮಲ್ಲ ದೊಮ್ಮೆ. ಮೇಘನಾ, ಯಾರದು? ಇದು ಯೂಟ್ಯೂಬ್ ಅಲ್ಲಿ ಮೈಸೂರಿಂದ ಒಬ್ರು RJ ಸುನಿಲ್ ಅಂತ ಪ್ರಾಂಕ್ ಕಾಲ್ಸ್ ಮಾಡ್ತಾರೆ ಗೊತ್ತಾ? ನಗು ತಡ್ಕೊಳಕ್ ಅಂತೇಳಿ ಸೈಡ್. ಸಾರಿ ಸರ್, ನಮ್ ಸಿಸ್ಟರ್ ಏನಾನ ಬೈದಿದ್ರೆ ಹೊಟ್ಟೆಗೆ ಹಾಕೋಬಿಡಿ. ಬ್ಲಾಸ್ಟ್ ಆಗೋಯ್ತು ನನ್ನ ಹೊಟ್ಟೆ. ಆ ಮಟ್ಟಿಗೆ ಮಾತಾಡೋರು ಅಶ್ವಿನಿ ಅವ್ರೆ. RJ ಸುನಿಲ್ ಅಂತ ಫ್ರಾಂಕ್ ಮಾಡ್ತಾರಲ್ಲ, ಅವ್ರಿಗೆ ನಂಬರ್ ಕೊಟ್ಟು ಫೋನ್ ಮಾಡ್ತಾಳೆ ಮೇಘನಾ. ಸರ್ ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ? ಸೀರಿಯಸ್ಲಿ ನನ್ಗೆ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಮ್ಯೂಟ್ ಮಾಡ್ಬಿಟ್ಟು ನಗ್ತಾ ಇದ್ದೀನಿ. ಸೂಪರ್ ಆಗಿರೋ ಭರ್ಜರಿಯಾಗಿರೋ ಈ ಒಂದು ಟ್ರಾಪ್ನಲ್ಲಿ ಮುಗಿಸ್ತಾ ಮುಂದೆ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಿಮ್ಮನ್ನ ಕ್ಯಾಚ್ ಅಪ್ ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಭೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್ ಸುನಿ ಟ್ರಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.
RJ Sunil. Prank calls.